ಪಲ್ಲೆ ಮಾಡಿದ್ದಾರೆ ಪಯಣ ಅಂತ ಫೋರ್ಡ್ ಫಸ್ಟ್ ಕಾರ್ ಅಲ್ಲೆಲ್ಲ ತಗೋತಾರಲ್ವಾ ಅಲ್ವೇನ್ರಿ ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದರೆ ಕೆಳಗಡೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ನನ್ನೆಲ್ಲ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಇವತ್ತು ಬಕ್ರೀದ್ ಇರೋ ಕಾರಣ ನಾವು ಹಾಲಿಡೇ ಇತ್ತು ನನ್ನ ಹಸ್ಬೆಂಡ್ಗೆ. ಸೊ ಎಲ್ಲಾದರೂ ಆಚೆ ಹೋಗೋಣ ಅಂತ ಅಂದ್ಕೊಂಡ್ವಿ. ತುಂಬ ದಿನದಿಂದ ಅನ್ಕೋತಾ ಇದ್ವಿ, ಬಟ್ ಹೋಗೋಕ್ಕಾಗಿರ್ಲಿಲ್ಲ. ಲಾಸ್ಟ್ ಟೈಮೇ ಪ್ಲಾನ್ ಮಾಡಿದ್ವಿ, ಬಟ್ ನಮ್ಮ ಹಸ್ಬೆಂಡ್ಗೆ ಬೇರೆ ವರ್ಕ್ ಇರೋದ್ರಿಂದ ಲಾಸ್ಟ್ ಸಂಡೇ ಸೊ ಹೋಗೋಕ್ಕಾಗಲಿಲ್ಲ. ಸೊ ನನ್ನ ಮಗನಿಗೆ ಹಾಲಿಡೇಸ್ ಇದೆ ಅಲ್ವಾ, ಸೊ ನನಗೂ ಹಾಲಿಡೇಸ್ ಇದೆ. ಸೊ ಎಲ್ಲಾದರೂ ಆಚೆ ಹೋಗೋಣ ಅಂತ ಪ್ಲಾನ್ ಮಾಡಿದಾಗ ನಾವು ಹೋಗಿದ್ದು ಪ್ಲೇಸ್ ಯಾವುದು ಅಂದರೆ ಪಯಣ ಅಂದರೆ ಇಟ್ಸ್ ಎ ಕಾರ್ ಮ್ಯೂಸಿಯಂ. ತುಂಬ ದೊಡ್ಡ ಮ್ಯೂಸಿಯಂ ಇದು. ಕಾರ್ ಮ್ಯೂಸಿಯಂ ಬಗ್ಗೆ ಈ ಪ್ಲೇಸ್ ಎಲ್ಲಿ ಬರುತ್ತೆ ಅಂದರೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಹತ್ರ ಇದೆ. ಇದು ಶ್ರೀರಂಗಪಟ್ಟಣ ತಾಲೂಕು ಮತ್ತು ಮಂಡ್ಯ ಜಿಲ್ಲೆಗೆ ಸೇರಿರುತ್ತದೆ. ಇದು ಪಯಣ ಮ್ಯೂಸಿಯಂ ಬಗ್ಗೆ ಹೇಳೋದಾದ್ರೆ, ಇದು ಸ್ಥಾಪಿಸಿದ್ದು ಮಾತ್ರ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಸ್ಥಾಪಿಸಿದ್ದಾರೆ. ಇಲ್ಲಿ ವಿಶಿಷ್ಟವಾದ ಕಾರು ಮತ್ತು ಮ್ಯೂಸಿಯಂ ಆಗಿರುತ್ತದೆ. ಇಲ್ಲಿ ಪ್ರಾಚೀನ ಹಾಗೂ ಕ್ಲಾಸಿಕ್ ಕಾರುಗಳ ಸಂಗ್ರಹವನ್ನು ಜನರಿಗೆ ತೋರಿಸುವ ಉದ್ದೇಶ ಹೊಂದಿದೆ. ಈ ಮ್ಯೂಸಿಯಂ ಪ್ರೇಮಿಗಳಿಗೆ ಕೇವಲ ತಂತ್ರಜ್ಞಾನದ ಪ್ರಗತಿ ಮಾತ್ರವಲ್ಲ, ಭಾರತದ ಸಂಸ್ಕೃತಿಯೊಂದಿಗಿನ ವಾಹನಗಳ ಸಂಬಂಧವನ್ನು ಪರಿಚಯಿಸುತ್ತದೆ. ಇಲ್ಲಿ ಮೇನ್ ಅಟ್ರಾಕ್ಷನ್ಸ್ ಯಾವ್ಯಾವು ಅಂದರೆ, ಟೋಟಲ್ ಕಾರುಗಳು ಬಂದು 16ಗಿಂತ ಜಾಸ್ತಿನೇ ವಿಂಟೇಜ್ ಮತ್ತು ಕ್ಲಾಸಿಕ್ ಕಾರ್ಗಳಿವೆ. ಇಲ್ಲಿ ಸ್ಪೆಷಲ್ ಕಾರ್ಗಳು ಏನು ಅಂದರೆ 1949ರ ಡೈಮೆಲರ್ DE 36 ಮೈಸೂರು ಮಹಾರಾಜ ಚಾಮರಾಜೇಂದ್ರ ಒಡೆಯರ್ ಅವರು ಬಳಸಿದ ಕಾರ್ ಆಗಿರುತ್ತೆ. ನೋಬೆಲ್ ಬಹುಮಾನ ವಿಜೇತ ಸರ್ CV ರಾಮನ್ ಹಾಗೂ ಡಾಕ್ಟರ್ ನಟ ವಿಷ್ಣುವರ್ಧನ್ ಅವರ ಕಾರುಗಳು ಕೂಡ ಇದೆ. ಅದೇ ರೀತಿ ಡಾಕ್ಟರ್ ಹೆಗಡೆ ಅವರು ವಿದ್ಯಾರ್ಥಿ ಕಾಲದಲ್ಲಿ ಬಳಸಿದ 1962 ಸ್ಟ್ಯಾಂಡರ್ಡ್ ಹೆರಾಲ್ಡ್ ಕಾರ್ ಕೂಡ ಅಲ್ಲಿ ಇದೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಯಾಕೆಂದರೆ ಇಲ್ಲಿ ವಿಂಟೇಜ್ ಬೈಕ್ಗಳು ಹಾಗೂ ಕಣ್ಣಿಗೆ ಕಾಣದಂಥ ಡಿಫ್ರೆಂಟ್ ಕಾರ್ಗಳನ್ನ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಪ್ರತಿಯೊಂದು ವಾಹನವು ತನ್ನ ಹಿಂದೆ ಒಂದು ಕಥೆಯನ್ನು ಇಟ್ಕೊಂಡಿದೆ. ನಿಮಗೆ ಕಾರು ಬೈಕುಗಳು ಪ್ರೀತಿ ಇದ್ದರೂ ಅಥವಾ ಇತಿಹಾಸದಲ್ಲಿ ಆಸಕ್ತಿ ಇದ್ದರೂ ಪಯಣ ನಿಮಗೆ ಪರಿಪೂರ್ಣ ಜಾಗವಾಗಿರುತ್ತದೆ. ಆದ್ದರಿಂದ ಈ ವಿಡಿಯೋ ಪೂರ್ಣ ನೋಡೋದನ್ನು ಮಿಸ್ ಮಾಡಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸುಮಾರು ಜನ ಬಂದಿದ್ದಾರೆ ಅನಿಸುತ್ತೆ. ಇಷ್ಟೊಂದು ಜನ, ತುಂಬ ಕಾರ್ಸ್ ಪಾರ್ಕಿಂಗ್ ಇದೆ ಇಲ್ಲೆಲ್ಲನೂ. ಸೊ ಇದು ಎಂಟ್ರೆನ್ಸ್, ಪಯಣ ಅಂತ ಹೆಸರು. ಓಕೆ, ಇಲ್ಲಿ ರೆಸ್ಟೋರೆಂಟ್ ಕೂಡ ಇದೆ, ಫುಡ್ ಕೂಡ ಅವೈಲೇಬಲ್ ಇದೆ. ಪ್ಯೂರ್ ವೆಜ್ ಹರಿಗೋವಿಂದಾಸ್ ಅಂತ ರೆಸ್ಟೋರೆಂಟ್ ಹೆಸರು. ಪಲ್ಲೆ ಮಾಡಿದ್ದಾರೆ ಪಯಣ ಅಂತ. ಫುಲ್ ಚೆನ್ನಾಗಿ ಬಂದಿದ್ದಾರೆ ಇವತ್ತು. ಇಲ್ಲಿ ಏನೋ ಗಾರ್ಡನಿಂಗ್ ಟೈಪು ತುಂಬ ಚೆನ್ನಾಗಿದೆ. ಅಲೋ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಅಲೋ ಮಾಡಲ್ಲ, ಜಸ್ಟ್ ನೋಡೋದಕ್ಕೆ ಚೆನ್ನಾಗಿದೆ ಅಲ್ವಾ. ಅಲ್ಲೆಲ್ಲ ವಿಗ್ರಹಗಳಿಟ್ಟಿದ್ದಾರೆ, ಲೈಕ್ ಸ್ಟ್ಯಾಚ್ಯೂಸು. ಸಖತ್ತಾಗಿದೆ ನೋಡೋದಕ್ಕೆ. ಬಿಸಿಲಿದೆ ಆದರೂ ಕೂಲ್ ಅನಿಸುತ್ತೆ, ಯಾಕೆಂದರೆ ಸುತ್ತಲೂ ಗಿಡಗಳಿದೆ, ಫುಲ್ ಗ್ರೀನರಿನೇ ಸುತ್ತಲೂ. ಹತ್ತಿರದಲ್ಲಿ ಹೋಗ್ತಾ ಇದ್ವಿ. ಇದು ಎಂಟ್ರೆನ್ಸ್. ಇದರಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಹೇಗೆ ಅಂತ. ಉಚಿತ ID ಕಾರ್ಡ್ ಉಚಿತ ಅಂತೆ ಇವರಿಗೆ. ಸೊ ಇದೆಲ್ಲ ಡೀಟೇಲ್. ಸೊ ಇದು ಬಂದು ಎಂಟ್ರೆನ್ಸ್. ಒಳಗಡೆ ಹೋದ ತಕ್ಷಣವೇ ಫಸ್ಟ್ ಬರೋಂಥ ಪ್ಲೇಸು. ಇಲ್ಲೇ ಟಿಕೆಟ್ ತೊಗೋಬೇಕು. ಈ ಅಬೌವ್ 12 ಇಯರ್ಸ್ ಮಕ್ಕಳಿಗೆ ಮಾತ್ರ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬಿಲೋ 12 ಇಯರ್ಸ್ ಮಕ್ಕಳಿಗೆ ಚಾರ್ಜ್ ಮಾಡಲ್ಲ, ಫ್ರೀ ಎಂಟ್ರೆನ್ಸ್ ಇದೆ. ಮತ್ತು ವಿಸಿಟಿಂಗ್ ಟೈಮ್ ಬಂದು ಪ್ರತಿದಿನ ಬೆಳಿಗ್ಗೆ 9ರಿಂದ 8 ಗಂಟೆವರೆಗೂ ಇದೆ. ಅದೇ ಹೇಳೋದು, ಕೂತ್ಕೋಬೋದು ಕೂಡ ನೋಡಿ. ಇಲ್ಲೆಲ್ಲರೂ ವೆಯ್ಟ್ ಮಾಡ್ಬೋದು. ಚೇರ್ಸ್ ಎಲ್ಲನೂ ಇದೆ. ಜನ ಬರ್ತಾನೆ ಇದ್ದಾರೆ ಇನ್ನು.
ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಕೂಡ ಇದೆ, ನೀರು ಕುಡಿಬೋದು. ಸೊ ಇದೇ ಫಸ್ಟ್ ಕಾರು, ಎಂಟ್ರೆನ್ಸ್ ಅಲ್ಲೇ ಇಟ್ಟಿದ್ದಾರೆ. ಇದು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಯೂಸ್ ಮಾಡಿರೋಂಥ ಕಾರು. ಎಂಟ್ರೆನ್ಸ್ ಅಲ್ಲೇ ಇದೆ, ಫಸ್ಟ್ ಹೋದ ತಕ್ಷಣನೇ ಈ ಕಾರೇ ಕಾಣಿಸುತ್ತೆ. ಇನ್ನು ಈ ಕಾರ್ ಮುಗಿದ ಮೇಲೇ ಒಳಗಡೆ ಹೋಗ್ತೀವಿ, ಬಿಲ್ಡಿಂಗ್ ಒಳಗಡೆ. ಬಿಲ್ಡಿಂಗ್ ಬಂದು 2 ಫ್ಲೋರ್ಸ್ ಇದೆ, ಮೇಲೆ ಒಂದು ಫ್ಲೋರು, ಕೆಳಗಡೆ ಒಂದು ಫ್ಲೋರ್ ಇದೆ. ಇಟ್ಸ್ ಮಿನಿಯೇಚರ್ ವರ್ಷನ್ ಆಫ್ ಮ್ಯೂಸಿಯಂ ಅಂತ ಚಿಕ್ಕದಾಗಿರೋದು. ತುಂಬ ವೆರೈಟೀಸ್. ಪಾಪುಗೆಲ್ಲ ಎಕ್ಸ್ಪ್ಲೇನ್ ಮಾಡ್ರಿ. ಸೋಲೆಕ್ಸ್ ಕಾರ್ಪೊರೇಟರ್ ರೀತಿಯ ಡೌನ್ ಟಾಪ್ ಕಾರ್ಪೊರೇಟ್ ಆಗಿದ್ದು, ಇದು ಇಂಧನ ಗಾಳಿ, ಇಂಜನ್ನಲ್ಲಿ ಗಾಳಿ ಬರುತ್ತಲ್ಲ ಅದನ್ನು ಗಾಳಿ ಜೊತೆ ಇದು ಮಾಡುತ್ತೆ, ಮಿಕ್ಸ್ ಮಾಡುತ್ತೆ ಪೆಟ್ರೋಲ್. ಇದು ಬಂದು ಸೋಲೆಕ್ಸ್ ಕಾರ್ಪೊರೇಟರ್ ಅಂತ 2 ಸ್ಟ್ರೋಕ್ ಇಂಜಿನ್. ಆಟೋಮೊಬೈಲ್ ಇಂಜಿನ್ಗಳಿಗೆ ಗಾಳಿ ಮತ್ತು ಇಂಧನವನ್ನು ಸೂಕ್ತ ಅನುಪಾತದಲ್ಲಿ ಮಿಶ್ರಣ ಮಾಡುತ್ತದೆ. ಇದು ನೋಡಿ ಇನ್ಸ್ಟ್ರಕ್ಷನ್ ಮಾಡಲ್ 4 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್. ಎವಲ್ಯೂಷನ್ ಆಫ್ ವೀಲ್ಸ್ ಹೇಗೆ ಕಂಡುಹಿಡಿದ್ರು ಅಂತ ತಕ್ಷಣ ನೀನು EVS ಅಲ್ಲಿ ಓದಿಯಲ್ಲ ಹೇಗೆ ಅಂತ. ಆಮೇಲೆ ನೆಕ್ಸ್ಟ್ ವೀಲ್, ಇದು ಸೆಕೆಂಡ್ ವೀಲ್, ಎತ್ತಿನ ಗಾಡಿ ವೀಲ್, ಬುಲಕ್ ಕಾರ್ಟ್ ವೀಲ್. ಅವನಿಗೆ ಮೊನ್ನೆ EVS ಅಲ್ಲಿ ಇತ್ತು ಹೇಗೆ ಕಂಡುಹಿಡಿದ್ರು ವೀಲ್ಸ್ ಅಂತ, ಅರ್ಲಿ ಹ್ಯೂಮನ್ಸ್. ಯು ಕ್ಯಾನ್ ಸಿ ಹಿಯರ್ 1900 ಅಲ್ಲಿ ನೋಡಿ ಎವಲ್ಯೂಷನ್ ಆಫ್ ವೀಲ್ಸ್. ಈ ವೀಲ್ಸ್ ಹೇಗೆ ತೆಗೆದ್ರು ಅಲ್ಲಿ ನೋಡಲ್ಲಿ ಡ್ಯಾಡಿಂಗ್ ಕೇಳ್ಸ್ ಫೋರ್ಡ್ ಕೆಳಗಡೆನೂ ಬರ್ದಿದಾರಲ್ವಾ ಯಾವ ಟೈಮ್ನಲ್ಲಿ ಏನ್ ಕಂಡುಹಿಡ್ದಿದ್ದಾರೆ ಅಂತ. ಬುಲಕ್ ಕಾರ್ಟ್ ಇದೊಂಥರ ಚೆನ್ನಾಗಿದೆ ಅಲ್ವಾ, ಡಿಫ್ರೆಂಟ್ ಆಗಿ. ಅಸಲ್ ಜನ ಕುತ್ಕೊಂಡ್ರೆ ಬಿದ್ಬಿಡ್ತಾರೇನೋ ಇದ್ರಲ್ಲಿ. అదే చాలా వేడిగా ఉంది లోపల. ಇದು ಅಮೇರಿಕನ್ಸ್ ದ ಬುಲಕ್ ಕಾರ್ಟ್ಸ್ ಹೇಗೆ ಎವಲ್ಯೂಷನ್ ಆಗಿದೆ ನೋಡು. ಬುಲಕ್ ಕಾರ್ಟ್ಸ್ ಒಂದೊಂದು ಟೈಪಲ್ಲಿ ಒಂದೊಂದು ಥರ ಬಂದಿದೆ. ಎಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ದಾರೆ. ಇದು ನೋಡ್ಬಿಟ್ಟ ಚೆನ್ನಾಗಿದೆ ನೋಡಿ, ಮನೆ ತರ ಇದೆ. ಮಳೆ ಬಂದ್ರು ಕೂಡ ನೆಂದೋಗಿರಲ್ಲ. ಹೌದು, ಇಲ್ಲ ಮಾಡಿಸಿರ್ಬೋದು ಅಥವಾ ಕೆಲವೊಂದನ್ನ ಹಂಗೆ ತೆಗ್ದಿರ್ಬೋದು. ಹಳ್ಳಿಗಳಲ್ಲಿ ನನಗೆ ಈ ರೀತಿ ಎಲ್ಲ ಇಷ್ಟ ಬುಲಕ್ ಕಾರ್ಟ್ಸ್. ನಾನು ಇಂಥದ್ರಲ್ಲೆಲ್ಲ ಕೂತಿದ್ದೀನಿ ಚಿಕ್ಕವಳಿದ್ದಾಗ. ಇದು ಕಾರ್ 1925 ಅಲ್ಲಿ ಇನ್ವೆಂಟ್ ಆಗಿರೋ ಕಾರ್ ಅಂತ. ಇಟಲಿ ಕಾರ್ ತಕ್ಷಣ ಇದು ಇಟಲಿ ಸಿಲಿಂಡರ್ ಇನ್ಲೈನ್ ಸೈಡ್ ವಾಲ್ ಇಟಲಿ ಕಾರು. 2600 RPM 23 HP ಇದೆ ಅಂತ. ನೋಡ ಎಷ್ಟು ಚೆನ್ನಾಗಿದೆ ಇದು. ವಾವ್, ಸೂಪರ್ ಆಗಿದೆ. ಸ್ಪೀಡ್ ಮ್ಯಾನ್ಯುವಲ್ ಇದು ಕೂಡ ಫಿಯಟ್ 521 1931 ಫಿಯಟ್ ಕಾರ್. ಸಕ್ಕತ್ತಾಗಿದ್ದಾವೆ, ದೊಡ್ಡದು. ಜರ್ಮನಿ ಕಾರಾ? ಎಷ್ಟು ನೀಟಾಗಿ ಪ್ರಿಸರ್ವ್ ಮಾಡಿದೆ. ಡು ನಾಟ್ ಟಚ್ ಮಾಡಬಾರ್ದು. ವಾವ್, ಇದು ನೋಡಿ ಸಕ್ಕತ್ತಾಗಿದೆ ಅಲ್ವಾ. ಈಗಲೂ ಕೆಲವೊಂದು ಮೂವಿ ಶೂಟಿಂಗ್ಸ್ ಅಲ್ಲೆಲ್ಲ ತಗೋತಾರಲ್ವಾ ಅಲ್ವೇನ್ರಿ? ಟ್ರಿಪಲ್ ಆರ್ ಸಿನಿಮಾದಲ್ಲಿ
ಇದು 96 km/h ಆಗುತ್ತಲ್ಲ. ಯಾವುದು ಇದು ತಕ್ಷ? ಇಂಗ್ಲೆಂಡ್. ಓಕೆ. ಹೌ ಯು ಕಮ್ ಟು ನೋ ವೇರ್ ದೇ ರೋಟ್? ಅಲ್ಲಿ ಬರ್ದಿದ್ದಾರಲ್ಲ ಓಕೆ, ಇಂಗ್ಲೆಂಡ್. ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಗ್ಲೆಂಡ್, ಪ್ರೆಸೆಂಟೆಡ್ ಬೈ ಶಂಕರ್ ರಾವ್ ಮಂಡ್ಯ. ಅಂದರೆ ಯಾರು ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದು ಕೂಡ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಸಕ್ಕತ್ತಾಗಿದೆ. ಇದು UK ಇದಂತ. ನನ್ನ ಮಗ ಚೆನ್ನಾಗಿ ಓದ್ತಾ ಇದ್ದ ಎಲ್ಲನೂ. ಇದು ಯಾವ್ದು? ಇದು ಕೂಡ UK ಕಾರು. ಸೊ ಇದು ಇಂಗ್ಲೆಂಡ್ ಕಾರು. ಆಮೇಲೆ ಇದು UK ಕಾರು. ಇದು ಕೂಡ UK ಕಾರ್. ತುಂಬ ದೊಡ್ಡದಿದೆ. ಲೈಕ್ ಇಂಜಿನೇ ಭಾಳ ದೊಡ್ಡದಿದೆ. ಹಿಂದೆ ಕಾರೆಲ್ಲ ಚಿಕ್ಕದೆ. ಒಂಥರ ಸಕಾಲಾಗಿದೆ. ಇದು ತುಂಬ ಸ್ಪೀಡ್ ಹೋಗುತ್ತಾ ಇದು? ವಾವ್. ಫ್ರಾಜರ್. ಇದಂತೂ ಸಖತ್ತಾಗಿದೆ. ವೈಟ್ ಕಾರ್. ಜರ್ಮನಿ 1920ನಲ್ಲಿ ತೆಗೆದಿರೋದು ಕಾರು. ಬಟ್ AC ಫ್ಯಾನ್ ಅಂತದೇನು ಆನ್ ಮಾಡಿಲ್ಲ. ಸ್ವಲ್ಪ ಶೆಕೆಯಾಗಿದೆ ಒಳಗಡೆ. ಇದು ಓಪಲ್ ಕ್ಯಾಡೆಟ್. ಇದು ಕೂಡ ಜರ್ಮನಿ. ಮೋಸ್ಟ್ ಆಫ್ ದ ಕಾರ್ಸ್ ಆರ್ ಫ್ರಮ್ ಜರ್ಮನಿ. ಅಲ್ಲ ರೀ, ಸುಮಾರು ಕಾರ್ಗಳು ಜರ್ಮನಿಯಿಂದ ಅಲ್ವಾ? ಇಲ್ಲ, ನಾನೊಂದು 3-4 ಕಾರ್ಸ್ ನೋಡಿದೆ. ಜರ್ಮನಿದೆ ತೋರಿಸ್ತಾರೆ. ಎಷ್ಟು ಚೆನ್ನಾಗಿದೆ. 1947 ನಮಗೆ ಫ್ರೀಡಮ್ ಸಿಕ್ಕಿದಾಗ ಅವಾಗ ತಯಾರಾಗಿರೋ ಕಾರ್ ಇದು. ಈ ಒಳಗಡೆ ನೋಡು ಎಷ್ಟು ಚೆನ್ನಾಗಿ ಅನ್ಸುತ್ತೆ. ಒಳಗಡೆ ಕೂತ್ಕೊಂಡು ಎಷ್ಟು ಬಿಂದಾಸಾಗಿ ಹೋಗ್ತಾ ಇರ್ಬೋದಲ್ವಾ? ಸಕ್ಕತ್ತಾಗಿದೆ ಕಾರ್ ಎಲ್ಲನೂ. ನೋಡಿ, ಜಸ್ಟ್ ಒಂದು AV ಮಾಡಿದ್ದಾರೆ. ಕಾರ್ ಹೇಗೆ ಎವಲ್ಯೂಷನ್ ಆಯಿತು ಅದ್ರ ರಿಲೇಟೆಡ್. ಆಮೇಲೆ ಇದೇನಾ? ಸೊ ಇಲ್ಲಿ ಹಾಕಿದಾರಲ್ವಾ ಕಾರು, ಅದ್ರದ್ದೇ ರಿಲೇಟೆಡ್ AV ಹಾಕಿದ್ದಾರೆ ಇಲ್ಲಿ ನೋಡಿ. ಒಂದು ನಿಮಿಷ. ಇದು ಪ್ಯಾಲೇಸ್ ಸ್ಟಿಕ್ಕರ್ ಹಾಕಿದ್ದಾರೆ. ಇದೇನಾ ಕಾರು? ಎಷ್ಟು ದೊಡ್ಡದಿದಲ್ವಾ? ಅದೇ ಒಂದು ರೂಮೇ ಇದು. ಇಟ್ ಲುಕ್ಸ್ ಲೈಕ್ ಎ ರೂಮ್. ಹಳೆ ಕಾಲದಲ್ಲೆಲ್ಲ ಕಾರ್ ಹೇಗೆ ಯೂಸ್ ಮಾಡ್ತಾ ಇದ್ರು ಅದೇ ಕಾರೇ ಇಲ್ಲಿ ಪಕ್ಕದಲ್ಲಿ, ನಮ್ಮ ಪಕ್ಕದಲ್ಲಿ ನಿಲ್ಸಿದಾರಲ್ವಾ, ಇದೇ ಕಾರ್ನೇ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ. ತುಂಬ ಹಳೆ ಕಾರು. ನಮ್ಮ ನಿಜ ಅದೇ ಕಾರೇ. ಅವ ರಾಜರೆಲ್ಲ ಇದೇ ಕಾರಲ್ಲೇ ಓಡಾಡ್ತಾ ಇದ್ರು. ಯೂಸ್ಡ್ ಬೈ ಮಹಾರಾಜ ಆಫ್ ಮೈಸೂರು ಎಚ್ ಜಯಚಾಮರಾಜೇಂದ್ರ ಒಡೆಯರ್. ಅವರೇ ಈ ಕಾರ್ನ ಯೂಸ್ ಮಾಡ್ತಾ ಇದ್ರು. ಅದಕ್ಕೆ ಈ ಕಾರ್ಗೆ ಇಷ್ಟೊಂದು ಸ್ಪೆಷಲ್ಲು. ಇಷ್ಟು ಚೆನ್ನಾಗಿ ಎಕ್ಸಿಬಿಟ್ ಮಾಡಿದ್ದಾರೆ ಕಾರ್ನ. ಇಲ್ಲಿ ನಮ್ಮ ಪಕ್ಕದಲ್ಲೇ ಇದೆ. ಲೈಕ್ ಒಳ್ಳೆ ಒಂದು ರೂಮ್ ಥರ ಇದೆ. ಯಮಹಾ. ಏನು ಡಿಫ್ರೆಂಟ್ ಆಗಿದೆ ಅಲ್ವಾ ಬೈಕ್? ಎವಲ್ಯೂಷನ್ ಆಫ್ ಬೈಕ್ಸ್. ಅದು ಬಂದು ಏನಿರ್ಬೇಕು, ರಾಯಲ್ ಎನ್ಫೀಲ್ಡ್ ಅನ್ಸುತ್ತೆ ಅಲ್ಲ, ಟ್ರೋಫಿ. ಇದು ಎಷ್ಟು ಚೆನ್ನಾಗಿದೆ ಅಲ್ವಾ? ರಾಜದೂತ್. ಓಕೆ, ತುಂಬ ಡಿಫ್ರೆಂಟ್ ಆಗಿರೋ ಬೈಕ್ಸ್. ಎಕ್ಸ್ಪ್ಲೋರರ್. API ಬೈಕ್. ಇವೆಲ್ಲ ಹಳೆ ಕಾಲದ ಸ್ಕೂಟರ್ಗಳು, ಬೈಕ್ಸು ಅಷ್ಟೇ ನೀಟಾಗಿ ಇಟ್ಟಿದ್ದಾರೆ. ಕೆಲವೊಂದಂತೂ ಧೂಳಾಗಿದೆ, ಹಂಗೆ ತಂದು ಪ್ರಿಸರ್ವ್ ಮಾಡಿದ್ದಾರೆ. ಬಜಾಜ್, ವೆಸ್ಪಾ ಅವಾಗ್ನಿಂದನೂ ಇದೆನಾ?
ಅವ್ರು ಯಾರ್ಯಾರು ಪ್ರೆಸೆಂಟ್ ಮಾಡಿದಾರೆ ಅವ್ರದ್ದು ಕೂಡ ಹೆಸರು ಹಾಕಿದ್ದಾರೆ ಇದನ್ನ. ಇದು ನೋಡಿ ಫುಲ್ ಗಬ್ಬೆದ್ಬಿಟ್ಟಿದೆ, ಹಂಗೆ ಇಟ್ಟಿದಾರಲ್ವಾ ಇದನ್ನ, ಮಣ್ಣೆಲ್ಲ ಆಗಿದೆ. ಇದು ಬಜಾಜಾ? ಓಕೆ, ಬಜಾಜ್ ಕಂಪನಿ. ಹಾ, ಲೂನಾ. ಹಾ, ಅವಾಗೆಲ್ಲ ಇದು ನಂತರ ಸೈಕಲ್ ತರ ನೋಡ್ಕೋತಾ ಇದ್ರು. ಲೂನಾ ಸೈಕಲ್ ಟೈಪಲ್ಲೇ ತುಂಬ ಈಸಿಯಾಗಿ ರೈಡ್ ಮಾಡ್ಬೋದು. ಇದೊಂಥರ ಸ್ಕೂಟಿ ಇದ್ದಂಗೂ ಈಸಿ. ಇದು ವೆಸ್ಪಾ, ಇವಾಗ ನಾವು ಯೂಸ್ ಮಾಡ್ತಾ ಇದ್ದೀವಲ್ಲ, ಕೆಲವರು ಯೂಸ್ ಮಾಡ್ತಾ ಇರ್ತಾರೆ ಈಗಿನ ಜನ್ರೇಷನಲ್ಲಿ. ವೆಸ್ಪಾ ಇದು ಬಜಾಜ್. ಇದು ಬಜಾಜ್. ಈಗಲೂ ಕೆಲವ್ರ ಹತ್ರ ಈ ಗಾಡಿನ ಹಂಗೆ ಇಟ್ಕೊಂಡಿದ್ದಾರೆ. ಎಷ್ಟೊಂದು ಜನಕ್ಕೆ ಫೇವ್ರೇಟ್ ಆಗಿರುತ್ತೆ ಬಜಾಜ್ ಬೈಕ್, ಬಜಾಜ್ ಸ್ಕೂಟರ್. ಇದು ಯಮಹಾ ಬೈಕ್, ಸಾರಿ ಜಾವಾ. ಇದನ್ನ ಮಾತ್ರ ಸ್ಪೆಷಲ್ಲಾಗಿ ಮೇಲೆ ನಿಲ್ಸವ್ರೆ. ಇದೆಲ್ಲ ರಾಯಲ್ ಎನ್ಫೀಲ್ಡ್ ಇವಾಗಿನದು. ಆಮೇಲೆ ಇದು ರಾಜ್ದೂತ್. ಅವಾಗೆಲ್ಲ ಹಳೆ ಕಾಲದ ಬೈಕ್ಸ್ ಸಕ್ಕತ್ತಾಗಿದೆ. ಸ್ಲೈಡ್ ಸ್ಟ್ಯಾಂಡ್ಸು, ಗೇರು. ಮ್ಯಾಪ್ ಆಫ್ ಪ್ಯಾರಿಸ್. ಪ್ಯಾರಿಸ್ದು ಕಾರು ಇಲ್ಲ, ಇದು ಫ್ರಾನ್ಸ್ ಇಂದು. ಡಿಟೇಲ್ ಆಗಿ ಇಟ್ಟಿದ್ದಾರೆ. ಆಮೇಲೆ ಇದಕ್ಕೆ ರಿಲೇಟೆಡ್ ಟಾಪ್ ಸ್ಪೀಡು, ಹಾರ್ಸ್ ಪವರು, ಇಂಜಿನು, ಟಾರ್ಕ್, ಟ್ರಾನ್ಸ್ಮಿಷನ್ ಎಲ್ಲ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಯು ಕೆ ಕಾರ್ ಇದು. ಹಾಂ, ಯುನೈಟೆಡ್ ಕಿಂಗ್ಡಮ್ನ ಯು ಕೆ ಅಂತ ಕರೀತಾರೆ. ಹಿಲ್ಮ್ಯಾನ್ ಕಾರ್ ನೇಮ್ ಹಿಲ್ಮ್ಯಾನ್. ಬಾ, ಎಷ್ಟು ವೆರೈಟೀಸ್ ಆಫ್ ಕಾರ್ಸ್ ಅಲ್ವಾ. ಆಸ್ಟಿನ್ ಯು ಕೆ. ಇದು ಕೂಡ ಆಸ್ಟಿನ್ A40 ಕಲೆಕ್ಟೆಡ್ ಬೈ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ. ನಮ್ಮ ಇಂಡಿಯನ್ಸ್ ಇಷ್ಟೊಂದೆಲ್ಲ ಕಾರ್ಗಳು ಯೂಸ್ ಮಾಡ್ತಾ ಇದ್ರು ಆಗಿನ ಕಾಲದಲ್ಲೇ. ಎಷ್ಟು ಗ್ರೇಟ್ ಅಲ್ವಾ. ನಮ್ಮ ಇಂಡಿಯನ್ಸೇ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ರು. ಯೂಸ್ ಮಾಡ್ತಾ ಇರೋ ಕಾರ್ನ ಇಲ್ಲಿ ಪ್ರೆಸೆಂಟ್ ಮಾಡವ್ರೆ. ಹಾ, ಮಾಗಜಿ ಮವಸ್ತ್ರ ನಾರಾಯಣ್ ಅವರು. ಹಾ, ಪ್ರೆಸೆಂಟೆಡ್ ಬೈ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಇಂಡಿಯಾ, ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್. ಹಾ, ಪ್ರೆಸೆಂಟೆಡ್ ಬೈ ಮಿಸ್ಟರ್ ಸುದರ್ಶನ್, ದಕ್ಷಿಣ ಕನ್ನಡ. ಇಂಡಿಯಾದು ಅಂತ ಕಾರ್ ಇದು. ಇದು ಕೂಡ ಇಂಡಿಯಾ ಅಂಬಾಸಿಡರ್ ಕಾರ್ಡ್. ಸುಮಾರು ಹಳೆ ಕಾಲದ ಮ್ಯೂಸಿಯಲ್ಲೆಲ್ಲ ನೋಡ್ತಾ ಇರ್ತೀವಿ. ಇದು ಅಂಬಾಸಿಡರ್ ಕಾರ್. ನಿನ್ನೆ ಒಂದು ಸಿನಿಮಾ ನೋಡಿದ್ವಲ್ವಾ ನಾವು, ಮಲಯಾಳಂ, ಅದರಲ್ಲಿ ಅಂಬಾಸಿಡರ್, ಬ್ಲ್ಯಾಕ್ ಕಲರ್ ಅಂಬಾಸಿಡರ್. ಇದು ಅವಾಗೆಲ್ಲ ತುಂಬ ಫೇಮಸ್ ಕಾರ್ ನಮ್ಮ ಇಂಡಿಯನ್ ಕಾರ್ಸಲ್ಲಿ. ನಾಟ್ ಟಚ್ ಅಂತ ಹೇಳಿದ್ದಾರೆ. ಇದನ್ನ ಯಾಕೆ ಹಿಂಗೆ ಡಿಫ್ರೆಂಟ್ ಆಗಿ ಈ ಆಂಗಲ್ ಅಲ್ಲಿ ನಿಲ್ಸವ್ರ? ಇದನ್ನ ಯಾಕೆ ಹಿಂಗೆ ನಿಲ್ಸಿದ್ರೆ? ಸ್ಟ್ರೈಟ್ ಆಗಿ ನಿಲ್ಸಕ್ಕಾಗಲ್ಲ ಅಲ್ಲ, ಇದು ತುಂಬಾ ಉದ್ದ ಇದೆ. ವಾ, ನೋಡಿ ಹಿಂದೆ ಕೂಡ ಎಷ್ಟೊಂದು ಸ್ಪೇಸ್ ಇದೆ ಮುಂದೆ. ಓ ಮೈ ಗಾಡ್, ಅಮೆರಿಕದ. ಓಕೆ, ಸಕ್ಕತ್ತಾಗಿದೆ ಅಲ್ವಾ ಕಾರು. ಕ್ಲಾಸ್ ಆಗಿದೆ, ತುಂಬ ಚೆನ್ನಾಗಿದೆ. 9595 ಕಾರ್ ನಂಬರ್, CNW. ಎಷ್ಟು ನೀಟಾಗಿ ಪ್ರಿಸರ್ವ್ ಮಾಡಿದ್ದಾರೆ. ಇದು ಕೂಡ ಅದೇ ರೀತಿಯೇ ಇದೆ. ಇವೆರಡು ಒಂದೇ ಕಾರು, ಒಂದೇ ಟೈಪಲ್ಲೇ ಇದೆ. ಸ್ವಲ್ಪ ಮಾಡೆಲ್ ಚೇಂಜ್ ಮಾಡವ್ರೆ. ಇದು ಕೂಡ ಅಮೇರಿಕದ ಕಾರೇ. ಆ ಕಾರು ಮತ್ತು ಈ ಕಾರು ಸ್ವಲ್ಪ ಸಿಮಿಲರ್ ಆಗೇ ಇದೆ. ಹಳೆ ಕಾಲದ ಮೂವೀಸಲ್ಲಿ, ಹಾಲಿವುಡ್ ಮೂವೀಸ್ ಅಲ್ಲೆಲ್ಲ ಅದೇ ಕಾರ್ನ ಅಂತ ಅದನ್ನೇ ಯೂಸ್ ಮಾಡ್ತಾ ಇದ್ರು. ಇದು ಫ್ರಾನ್ಸ್. ಏನಮ್ಮ ಹಾ, ಇದೆಲ್ಲ ಫ್ರಾನ್ಸ್ ಕಾರು. ಮಕ್ಕಳಿಗೆ ಇದೆಲ್ಲ ತೋರಿಸಿದ್ರೆ ತುಂಬ ಖುಷಿ ಪಡ್ತಾರೆ. ನನ್ನ ಮಗನಿಗೂ ಕಾರು, ಬೈಕು ಇದೆಲ್ಲ ತುಂಬ ಕ್ರೇಜ್. ಗಂಡು ಮಕ್ಕಳಿಗೆ ತುಂಬ ಕ್ರೇಜ್ ಇರುತ್ತೆ ಇದೆಲ್ಲ. ಶಾವ್ಲೆಟ್ ನೋಡಿ, ನೀವು ನೋಡ್ತಾ ಇರ್ಬೋದು. ಹಳೆ ಕಾಲದಲ್ಲೆಲ್ಲ ಹಾಲಿವುಡ್ ಮೂವೀಸಲ್ಲೆಲ್ಲ ಮೋಸ್ಟ್ ಆಫ್ ದ ಟೈಮ್ ಇಂಥದೇ ಕಾರ್ ಯೂಸ್ ಮಾಡ್ತಾಯಿದ್ರು. ಒಳಗಡೆ ಎಲ್ಲ ಸಕ್ಕತ್ತಾಗಿದೆ ಕಾರ್ ಮಾತ್ರ. ತುಂಬ ಡಿಸ್ಟೆನ್ಸಲ್ಲಿ ನಿಲ್ಸೋದು. ಹೌದು, ಹಿಂದ್ಗಡೆ ನೋಡು ಎಷ್ಟು ದೊಡ್ಡದಿದೆ. ಅದೇ ಇದ್ರ ರಿಲೇಟೆಡ್ ಎಲ್ಲ ಥಿಂಗ್ಸ್ ಹಾಕಿರ್ತಾರೆ. ಸ್ಪೀಡು, ಹಾರ್ಸ್ ಪವರು, ಇಂಜಿನ್, ಟಾರ್ಕ್, ಟ್ರಾನ್ಸ್ಮಿಷನ್. ಹೌದು,
ಸಕ್ಕತ್ತಾಗಿದೆ ಕಾರ್ ಮಾತ್ರ. ಅದು ಹೇಗೆ ಎಲ್ಲೆಲ್ಲಿ ಯೂಸ್ ಮಾಡಿದ್ದಾರೆ ನೋಡಿ. ಮೋಸ್ಟ್ ಆಫ್ ದ ಆನ್ ಅಮೇರಿಕನ್ ಕ್ಲಾಸಿಕ್ ಆ್ಯಂಡ್ ಪಾಪ್ಯುಲರ್ ಮೂವಿ ಕಾರ್. ಇದನ್ನು ಮೂವಿ ಕಾರ್ ಅಂತಲೇ ಕರಿಬೋದು. ಸುಮಾರು ಮೂವೀಸಲ್ಲೆಲ್ಲ ಯೂಸ್ ಮಾಡಿದ್ದಾರೆ. ಇಟ್ಸ್ ಎ ಮೂವಿ ಕಾರ್. ಆಮೇಲೆ ಇದು ಯುಕೆದು ಕಾರು. ಒಂದು ಕಾರ್ ನಿಂಚು ಇನ್ನೊಂದು ಕಾರ್ ಸಕ್ಕತ್ತಾಗಿದೆ. ನಾವು ಇದು ಯಾವ ಕಂಟ್ರಿ? ಈ ರೀತಿ ಸೊಟ್ಟ ನಿಲ್ಸಿದ್ದಾರೆ ಯಾಕಂದ್ರೆ ತುಂಬಾ ಉದ್ದ ಇರುತ್ತಲ್ವ ಕಾರು ಅಂತ. ಜರ್ಮನಿದು ಕಾರು. ಇದು ಜರ್ಮನಿ ಕಾರು. ಪ್ಲೇನ್ ಆಗಿದೆ ಆದರೂ ಚೆನ್ನಾಗಿದೆ ದಪ್ಪಕ್ಕೆ ಉದ್ದಕ್ಕೆ. ಇಲ್ಲಿ ಇಲ್ಲಿ ಸ್ವಲ್ಪ ಹೊತ್ತು ಕೂಡ ಕುತ್ಕೊಂಡು ರಿಲ್ಯಾಕ್ಸ್ ಕೂಡ. ಡಿಫ್ರೆಂಟ್ ಕಾರ್, ಶಾವ್ಲೆಟ್ ಕಾರ್ ಇದು. ಸಿ ವಿ ರಾಮನ್ 1930 Nobel Prize ವಿನ್ನರ್ ಆಗ ಅಟ್ ಜರ್ಮನಿ. ವಿತ್ ಅದರ್ ವಿನ್ನರ್ ಸಿ ವಿ ರಾಮನ್ ಫಿಸಿಕ್ಸ್ ಕೆಮಿಸ್ಟ್ರಿ ಕಾರ್. ಇದು ಅಮೇರಿಕಾದ. ಇದು ಕೂಡ ಸ್ಟುಡ್ ಬೇಕರ್ ಚಾಂಪಿಯನ್ ಅಂತ. ಸ್ಟುಡಿ ಬೇಕರ್ ಚಾಂಪಿಯನ್ ಕಾರ್ ನೇಮ್. ಪ್ರೆಸೆಂಟೆಡ್ ಬೈ ಡಾಕ್ಟರ್ ಸಿ ವಿ ರಾಮನ್, ಇಂಡಿಯನ್ ಸೈಕಿಸ್ಟ್, ಬೆಂಗಳೂರು. ಸಿ ವಿ ರಾಮನ್ ಅವ್ರದಂತ ಇದು ಕಾರು. ಅವ್ರು ಪ್ರೆಸೆಂಟ್ ಮಾಡಿದ್ದಾರೆ ಇಲ್ಲಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇನ್ ಬೆಂಗಳೂರು. ಸಿ ವಿ ರಾಮನ್ ಅವ್ರದ್ದು ಕಾರ್ ಇಲ್ಲಿ ಪ್ರೆಸೆಂಟ್ ಆಗಿದೆ. ಅವ್ರದ್ದೆಲ್ಲ ಲೈಕ್ ಅವ್ರು ಎಲ್ಲೆಲ್ಲಿ ವರ್ಕ್ ಮಾಡಿದ್ದಾರೆ ಅದನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಅವರೊಂದು ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡ್ತಾ ಇದ್ರು. ಸೈನ್ಸ್ ಬೆಂಗಳೂರು. ಡೈರೆಕ್ಟರ್ ಆಫ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಸೈನ್ಸ್ ಇನ್ ಬೆಂಗಳೂರು ಅಂಡ್ ಆಲ್ಸೋ ಪ್ರೆಸಿಡೆಂಟ್ ಆಫ್ ದ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸಸ್. ಗಿಫ್ಟ್ ಅಲ್ವಾ ಇದು? ಗಿಫ್ಟ್ ಅವ್ರಿಗೆ ನೋಬೆಲ್ ಪ್ರೈಸ್ ಬಂದಾಗ ಗಿಫ್ಟ್ ಆಗಿರೋದು ಕಾರ್. ಸೊ ಸಿ ವಿ ರಾಮನ್ ಅವ್ರಿಗೆ ನೋಬೆಲ್ ಪ್ರೈಸ್ ಬಂದಾಗ ಈ ಕಾರ್ನ ಗಿಫ್ಟ್ ಕೊಟ್ಟಿದ್ರು. ಎಲ್ಲ ಮೇಲಿನ ವ್ಯೂ, ಅಪ್ಪರ್ ವ್ಯೂ. ಕೆಳಗಡೆ ಕೂಡ ಫುಲ್ ವೆರೈಟೀಸ್ ಆಫ್ ಕಾರ್ಸ್ ಇದೆ, ಬೈಕ್ಸ್ ಇದೆ. ಪ್ಯಾರಾಶೂಟ್. ಹಾಂ, ಸ್ಕೋಡಾ ಕ್ಯಾರೋ ಪಾಪ್ಯುಲರ್ ಮ್ಯಾನುಫ್ಯಾಕ್ಚರ್ಡ್. ಸ್ಕೋಡಾ ಪಾಪ್ಯುಲರ್ 420 ರೋಡ್ಸ್ಟರ್. ಇದು ಸ್ಕೋಡಾ ಕಾರ್ ಅಂತ. ಎಷ್ಟು ಸಕ್ಕತ್ತಾಗಿದೆ ನೋಡೋದಕ್ಕೆ. ತುಂಬ ಚೆನ್ನಾಗಿದೆ. ಸ್ಕೋಡಾ ರ್ಯಾಪಿಡೋ, ಸ್ಕೋಡಾ. ಈಗಲೂ ಕೂಡ ಇದು ಬ್ರ್ಯಾಂಡ್ ಇದೆ ಸ್ಕೋಡಾ. ಸಿಂಪ್ಲಿ ಸೂಪರ್. ಹಾಂ, ಝೆಕೋಸ್ಲೋವಕಿಯಾ. ಪ್ರೆಸೆಂಟೆಡ್ ಬೈ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ. ನೆಕ್ಸ್ಟ್ ಇಲ್ಲಿ ಚೆನ್ನಾಗಿದೆ ಪ್ಯಾರಾಗ್ಲೈಡಿಂಗ್. ಕೆಳಗಡೆ ಈಸಿಯಾಗಿ ಹೋಗ್ಬೋದು, ಸ್ಟೆಪ್ಸ್ ಏನಿಲ್ಲ. ಮಧ್ಯದಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡ್ತಾ ಇರೋದು. ಬೈಕ್ ಮೇಲೆ ಕೂತ್ಕೊಂಡು ಅದನ್ನು ಹಾಕಿದ್ದಾರೆ. ಸೊ ಇಲ್ಲಿಂದ ಕೆಳಗಡೆ ಇಳ್ಕೊಂಡು ಕೆಳಗಡೆ ಹೋಗ್ತಾ ಇರೋದು. ಸರ್ಕಲ್ ಟೈಪಲ್ಲಿದೆ ಇದೊಂಥರ ಚೆನ್ನಾಗಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ಫುಲ್ ವಿಡಿಯೋ ನೋಡೋದಕ್ಕೆ. ಇದು ಫಸ್ಟ್ ಫ್ಲೋರಿಂದು ವಿಡಿಯೋ ಆಗಿರುತ್ತೆ. ಮೇಲೆ ಲೈಕ್ ಕಾರ್ಸ್ ಮತ್ತು ಬೈಕ್ಸ್ ಇದೆ. ಕೆಳಗಡೆ ಕೂಡ ಕೆಲವೊಂದು ಕಾರ್ಸ್ ಮತ್ತು ಟ್ರಕ್ಸ್ ಕೂಡ ಇಟ್ಟಿದ್ದಾರೆ. ಟ್ರಕ್ಸ್ ಮತ್ತು ಸೋಲ್ಜರ್ ಟ್ರಕ್ಸ್ ಕೂಡ ಇಟ್ಟಿದ್ದಾರೆ. ಸೊ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.